ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ಎಷ್ಟೇ ಕಷ್ಟ ಇದ್ರೂ ಪ್ರತಿಯೊಬ್ಬರಿಗೂ ಚಿನ್ನ ತೆಗೆದುಕೊಳ್ಬೇಕು ಎಂಬ ಆಸೆ ಇದ್ದೇ ಇರ್ತದೆ. ಆದ್ರೆ ಕೆಲವು ಸಂದರ್ಭದಲ್ಲಿ ಚಿನ್ನದ ವಿಚಾರದಲ್ಲಿ ಮೋಸ ಹೋಗ್ತೇವೆ. ಕಡಿಮೆ ಬೆಲೆ ಚಿನ್ನ ಸಿಗುತ್ತೆ, ಇಲ್ಲ ಚಿನ್ನನ ಹೆಚ್ಚಿನ ಬೆಲೆಗೆ ಮಾರಿಕೊಡಲಾಗುವುದು ಎಂದು ಹೇಳಿ ಮೋಸ ಮಾಡುವವರು ನಮ್ಮ ಮಧ್ಯೆ ಇದ್ದೇ ಇರ್ತಾರೆ. ಈಗಿನ ಕಾಲದಲ್ಲಿ ಎಷ್ಟೇ ಎಚ್ಚರ ವಹಿಸಿದ್ರೂ ಕಡಿಮೆನೆ ಎನ್ಬಹುದು. ಆದ್ರೂ ಕೆಲವು ಘಟನೆಗಳು ನಡೆದೇ ಹೋಗ್ತವೆ. ಚಿನ್ನವನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತೇವೆ ಎಂದು ಹೇಳಿ ಲಕ್ಷ ಲಕ್ಷ ಹಣ ಮೋಸ ಮಾಡಿರುವ ಘಟನೆ ನಡೆದಿದೆ. ಹೌದು, ಚಿಕ್ಕಬಳ್ಳಾಪುರದಲ್ಲಿ ನಡೆದಿದ್ದ 20 ಲಕ್ಷ ರೂಪಾಯಿ ದರೋಡೆ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದು 5 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿ ಕೋಟೆ ಸಮೀಪದ ಖಾಸಗಿ ಲೇಔಟ್ನಲ್ಲಿ ಈ ದರೋಡೆ ನಡೆದಿತ್ತು. ಕಡಿಮೆ ಬೆಲೆಗೆ ಚಿನ್ನ ಮಾರಾಟ ಮಾಡುವುದಾಗಿ ನಂಬಿಸಿ ಆಂಧ್ರ ಪ್ರದೇಶದ ವ್ಯಕ್ತಿಯನ್ನು ಕರೆಸಿಕೊಂಡಿದ್ದ ಖತರ್ನಾಕ್ ಗ್ಯಾಂಗ್ ನಂತರ 20 ಲಕ್ಷ ರೂಪಾಯಿ ದೋಚಿ ಪರಾರಿಯಾಗಿತ್ತು. ಈ ಪ್ರಕರಣವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಜಯಪುರ ಪೊಲೀಸರು ಕೇವಲ 3 ದಿನಗಳಲ್ಲೇ ಭೇದಿಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಗಳನ್ನು ಕಾವಡಿ ಗಣೇಶ್, ಸಜ್ಜನವರ್ ಸಾಗರ್, ಕಾವಾಡಿ ಷಣ್ಮುಖ, ಪೂಜಾರಿ ಮಂಜಪ್ಪ ಹಾಗೂ ಷಣ್ಮುಖ ಎಂದು ಗುರುತಿಸಲಾಗಿದೆ. ಇವರು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಭಾಗದಲ್ಲಿ ಇದ್ದ ಸಂದರ್ಭದಲ್ಲಿ ಈ ವೇಳೆ ಪೊಲೀಸರು ದಾಳಿ ನಡೆಸಿ ಬಂಧಿಸಿದ್ದಾರೆ. ಆರೋಪಿಗಳಿಂದ ಸುಮಾರು 15 ಲಕ್ಷ ರೂಪಾಯಿ ನಗದು, ಚಿನ್ನದಂತಿರುವ ನಾಣ್ಯಗಳು ಹಾಗೂ ಒಂದು ಕಾರನ್ನು ವಶಕ್ಕೆ ಪಡೆಯಲಾಗಿದೆ. ಆಂಧ್ರ ಪ್ರದೇಶದ ವಿಶ್ವಪ್ರಸಾದ್ ರೆಡ್ಡಿ ಎಂಬ ವ್ಯಕ್ತಿಗೆ 4 ಕೆಜಿ ಚಿನ್ನವನ್ನು ಕಡಿಮೆ ಬೆಲೆಗೆ ಕೊಡುತ್ತೇವೆ ಎಂದು ಹೇಳಿ ಈ ಗ್ಯಾಂಗ್ ಸಂಪರ್ಕ ಮಾಡಿಕೊಂಡಿತ್ತು. 1 ಕೆಜಿ ಚಿನ್ನಕ್ಕೆ 20 ಲಕ್ಷ ರೂಪಾಯಿ ಕೊಡಬೇಕು ಎಂದು ಹೇಳಿ ಹಣದೊಂದಿಗೆ ಬೆಂಗಳೂರಿನತ್ತ ಬರಲು ಪ್ರೇರೇಪಿಸಿದ್ರು. ಚಿನ್ನದ ಆಸೆಗೆ ಬಿದ್ದ ರೆಡ್ಡಿ ಬೆಂಗಳೂರಿನತ್ತ ಬಂದಿದ್ರು. ಆದ್ರೆ ವೆಂಕಟಗಿರಿ ಕೋಟೆ ಬಳಿ ಕರೆದುಕೊಂಡು ಹೋಗಿ ಇಬ್ಬರ ತಲೆಗೆ ಹೊಡೆದು 20 ಲಕ್ಷ ರೂಪಾಯಿ ಹಣದೊಂದಿಗೆ ಆರೋಪಿಗಳು ಪರಾರಿಯಾಗಿದ್ದಾರೆ. ಅತ್ತ ಚಿನ್ನವೂ ಸಿಗದೆ ಇತ್ತ ಹಣವೂ ಸಿಗದೆ ರೆಡ್ಡಿ ತಕ್ಷಣವೇ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿತು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತ್ವರಿತ ತನಿಖೆ ನಡೆಸಿ ಕೇವಲ 3 ದಿನಗಳಲ್ಲಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.